ಕೆ.ವಿ. ಧನಂಜಯ್ ಈ ಒಟ್ಟು ಪ್ರಕರಣದಲ್ಲಿ ಈ ಧರ್ಮಸ್ಥಳದ ಬುರ್ಡೆ ಭಾಗ 2.0 ಹೊರಗೆ ಬರ್ತಾ ಇದ್ದಾಗೆ ಕೆ.ವಿ. ಧನಂಜಯ್ ಅವರೆಲ್ಲ ಬರ್ತಾರೆ. ಅವರು ಕೂಡ ಈ ಸುಪ್ರೀಂ ಕೋರ್ಟ್ಗೆಲ್ಲ ಹೋಗಿ ಬಂದಿರ್ತಾರೆ. ಕೋರ್ಟ್ ಕೂಡ ಇವ್ರ ಮನವಿಗೆಲ್ಲ ಸರಿಯಾಗಿ ಮನ್ನಣೆ ಕೊಟ್ಟಿರೋದಿಲ್ಲ. ಈ ವಕೀಲರನ್ನ ಭೇಟಿ ಮಾಡಿಸಿದ್ ಯಾರು? ಇನ್ಫ್ಯಾಕ್ಟ್ ಈ ಎಲ್ಲ ವಿಚಾರ ಇದೆಯಲ್ಲ ಶಕುಂತಲಾ, ಇದನ್ನ TV9 ಹೆಚ್ಚು ಕಡಿಮೆ 9 ತಿಂಗಳುಗಳ ಹಿಂದೆನೆ ಈಗೇನು ನಾವು ನೋಡ್ತಾ ಇದೀವಲ್ಲ, ಸ್ಯಾಟಲೈಟ್ ಬಳಿ ತನ್ನ ಪರಿಚಯ ಆಗಿದ್ದು, ಕೆ.ವಿ. ಧನಂಜಯ್ ಬಳಿ ಹೋಗಿದ್ದು, ಇದೆಲ್ಲವನ್ನ ಕೂಡ TV9 ಬಹಳ ಇಂಚಿಂಚಾಗಿ ಆ ಸಂದರ್ಭದಲ್ಲೇ ಬಹಿರಂಗ ಪಡಿಸಿತ್ತು. Hotel Management with AI. Join IIHM, International Institute of Hotel Management. ಬಟ್ ಈಗ ಇದು ಅಧಿಕೃತ ಆಗಿದೆ. ಯಾಕಂತಂದ್ರೆ ಸ್ವತಃ ಚಿನ್ನಯ್ಯ ರಿಟ್ ಅರ್ಜಿಯಲ್ಲಿ ಈ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾನೆ. ಬುರ್ಡೆ ವಿಷಯವನ್ನ ಬೆಳ್ತಂಗಡಿಯಲ್ಲೇ ಮುಂದುವರಿಸುವಂತೆ ಸೂಚನೆಯನ್ನ ಕೊಡಲಾಗಿತ್ತಂತೆ. ಕೆ.ವಿ. ಧನಂಜಯ್ ಪಾತ್ರ ಏನು ಹಾಗಾದ್ರೆ? ಯಾರು ಈ ಚಿನ್ನಯ್ಯನ ಪ್ರಕಾರ ಸುಪ್ರೀಂ ಕೋರ್ಟ್ ಹಾಗೆ ಹೈಕೋರ್ಟ್ನಲ್ಲಿ ವಕೀಲರಾಗಿರುವಂತಹ ಕೆ.ವಿ. ಧನಂಜಯ್ ಅವರನ್ನ ಈ ಷಡ್ಯಂತ್ರದ ಒಂದು ಭಾಗ ಅಂತ ಈತ ಹೇಳಿದ್ದಾನೆ. ಬುರ್ಡೆ ಗ್ಯಾಂಗ್ ದೆಹಲಿಗೆ ತೆರಳಿದ್ದಂಥ ಸಂದರ್ಭದಲ್ಲೇ ಷಡ್ಯಂತ್ರಕಾರರಿಂದ ಚರ್ಚೆ ಆಗಿದೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಮುಂದೆ ಬುರ್ಡೆ ರಹಸ್ಯ ಪ್ರಸ್ತಾಪ ಆಯಿತು. ತಲೆ ಬುರ್ಡೆ ಹಿಡ್ಕೊಂಡು ಹೋದ್ರೆ ತಿರಸ್ಕರಿಸ್ತಾರೆ ಅಂತ ಎಚ್ಚರಿಕೆ ಕೊಡ್ಲಾಯ್ತಂತೆ. ಸೊ ಬುರ್ಡೆ ವಿಷಯವನ್ನ ಬೆಳ್ತಂಗಡಿಯಲ್ಲೇ ಮುಂದುವರಿಸುವಂತೆ ಸೂಚನೆಯನ್ನ ಕೂಡ ಈ ಕೆ.ವಿ. ಧನಂಜಯ್ ಕೊಟ್ಟರಂತೆ. ದೆಹಲಿ ಕಚೇರಿಯಲ್ಲಿ ಚಿನ್ನಯ್ಯನ ಸಹಿ ಪಡೆದಿರ್ತಾರಂತೆ ಈ ಧನಂಜಯ್ ಅಂಡ್ ಟೀಮ್. ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದ ಧನಂಜಯ್ ಕಚೇರಿಯಲ್ಲಿ ಇವನಿಗೆ ಟ್ರೈನಿಂಗ್ ಅನ್ನ ಕೊಡಲಾಗಿತ್ತಂತೆ. ಕೋರ್ಟ್ನಲ್ಲಿ ಯಾವ್ಯಾವ ರೀತಿಯಾದಂಥ ಹೇಳಿಕೆಗಳನ್ನ ಕೊಡಬೇಕು. ಮತ್ತೊಂದು, ಧನಂಜಯ್ ಕಚೇರಿಯಲ್ಲೇ ವಕೀಲ ಧೀರಜ್ ಅನ್ನೋರಿಂದ ತರಬೇತಿ ಆಯ್ತಂತೆ. ಬೋರ್ಡ್ ಮೇಲೆ ಬರೆದು ಚಿನ್ನಯ್ಯನಿಗೆ ಹೇಳಿಕೆಗಳ ತರಬೇತಿ ಕೊಡ್ಲಾಯ್ತಂತೆ. ಬೆಳ್ತಂಗಡಿ ಕೋರ್ಟ್ಗೆ ಕರೆದೊಯ್ದಿರ್ತಾರೆ ಧನಂಜಯ್ ಲೀಗಲ್ ಟೀಮ್. ಸೊ ಚಿನ್ನಯ್ಯನನ್ನ ಕರೆದೊಯ್ದಂಥದ್ದು ಸಚಿನ್ ದೇಶಪಾಂಡೆ ಹಾಗೆ ಓಜಸ್ವಿ ಗೌಡ. ಚಿನ್ನಯ್ಯನ ಕಿವಿಗೆ ಆಮೇಲೆ ಇದೊಂದು ವಿಷಯ ಏನು ಅಂತ ಅಂದ್ರೆ ಶಕುಂತಲಾ, ಇಲ್ಲಿ ನಾವು ಗಮನಿಸಬೇಕು ಅಂತ ಅಂದ್ರೆ ಚಿನ್ನಯ್ಯನ ಕಿವಿಗೆ ಹೆಡ್ಫೋನ್ ಹಾಕಿರ್ತಾರಂತೆ ಈ ಧನಂಜಯ್ ಲೀಗಲ್ ಟೀಮ್. ಸೊ ತರಬೇತಿಯಲ್ಲಿ ನೀಡಿದ್ದ ಹೇಳಿಕೆಗಳನ್ನ ಮಾತ್ರ ಹೇಳಬೇಕು ಅಂತ ಒತ್ತಡ. ನಾವು ಈ ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ ಶಕುಂತಲಾ, ಆತ ಮಾಸ್ಕ್ ಹಾಕೊಂಡಿದ್ದಾನೆ, ಮಾಸ್ಕ್ ಮ್ಯಾನ್ ಅಂತಾನೆ ಆಗ ಕರೆಯಲಾಗಿತ್ತು. ಆಮೇಲೆ ಈ ಒಂದು ಕ್ಯಾಪ್ ಅನ್ನೇನು ಹಾಕೊಂಡಿದ್ನಲ್ಲ ಜರ್ಕಿಂದು, ಅದ್ರೊಳಗೆ ಹೆಡ್ಫೋನ್ ಇತ್ತು ಅಂತ ಆತ ಹೇಳ್ತಿರೋದು.